ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ವಿಡಿಯೋ ಅಂದರೆ ನಾನ್ ವೆಜಿಟೇರಿಯನ್ ಸಾರು, ವೆಜಿಟೇರಿಯನ್ಸ್ಗೆ ಕೆತ್ತಳಸಿನಕಾಯಿ ಸಾರು. ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣವಾ? ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಶೇರ್ ಮಾಡಿ. ಈಗ ಕೆತ್ತಳಸಿನಕಾಯಿ ಸಾರು ಮಾಡೋದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ನಮ್ಮಮ್ಮ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇದು ಒಣಕಾಳನ್ನು ನೆನೆಸಿರೋದು, ಕಡಲೆಕಾಳು, ಅಳಸಂಡೆ ಕಾಳು, ಹೆಸರು ಕಾಳು, ಹುಳ್ಳಿಕಾಳು, ಅವರೆಕಾಳು ಇದ್ದರೆ ಅವರೆಕಾಳು ಹಾಕ್ಬೋದು. ಅವರೆಕಾಳು ಇರಲಿಲ್ಲ, ನಾನು ಅವರೆಕಾಳು ಹಾಕಿಲ್ಲ. ಇದು ಎಲ್ಲ ಸೇರಿ ಒಂದು ಅರ್ಧ kg ಇದೆ. ಹಸಿ ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾರು. ಒಂದು ಅರ್ಧ kgಯಷ್ಟು ಹಸಿ ತೊಗರಿ ಕಾಳು, ಇದು ಎಲ್ಲ ಸೇರಿ ಅರ್ಧ kg ನೆನೆಸಿರೋ ಕಾಳು. ಇದು ಒಂದು ಹಲಸಿನಕಾಯಿ, ಹಲಸಿನಕಾಯಿನ ತರಿಸಿ ಕೆತ್ತಿಗೆ ಮಡಗಿರೋದು. ಇದು ಹಲಸಿನಕಾಯಿ ಒಂದು ತಟ್ಟೆ ತುಂಬ, ಇದು ಕುಂಬಳಕಾಯಿ, ಈರುಳ್ಳಿ, ಟೊಮೊಟೊ, ಇದಿಷ್ಟು ಬೇಯಕ್ಕಿಡೋದು. ಮೊದಲಿಗೆ ಕಾಳುಗಳನ್ನೆಲ್ಲ ಹಾಕ್ತಾಯಿದ್ದೀನಿ, ಬೇಯಿಸೋದಕ್ಕೆ ಇಡಬೇಕು. ತುಂಬೋಗುತ್ತೆ ಅದು. ಹಲಸಿನಕಾಯಿನೂ ಹಾಕ್ತೀನಿ. ತುಂಬೋಯ್ತು, ಏನಾಗಲ್ಲ. ಏನು 4 ಜನಕ್ಕೆ ಇಷ್ಟೊಂದು ಸಾರು ಮಾಡ್ತಾಯಿದ್ದೀರಲ್ಲ? ನಮ್ಮದು ಬಳಗ ಜಾಸ್ತಿ ಐತೆ. ಇದರಲ್ಲಿ ಒಂದು 3 ಚಮಚ ನೀರು ಹಾಕ್ತೀನಿ. ಇಲ್ಲಿ ನಮ್ಮ ಮನೆ ಹತ್ರ ಫ್ರೆಂಡ್ಸು ರಿಲೇಟಿವ್ಸ್ ಜಾಸ್ತಿ ಇದ್ದಾರೆ. ಈ ಸಾರು ವಿಶೇಷ, ಅದರಿಂದ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಅವರು ಮಾಡಿದಾಗ ನಮಗೆ ಕೊಡ್ತಾರೆ, ನಾವು ಮಾಡಿದಾಗ ಅವ್ರಿಗೆ ಕೊಡ್ತೀವಿ. ಈ ಸಾರು ಹೇಳ್ದಲ್ಲ ಫಸ್ಟೇ, ಆಗಲೇ ಹೇಳ್ದಂಗೆ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ ಸಾರು ಇದ್ದಂಗೆ. ಇದು ವರ್ಷದಲ್ಲಿ ಒಂದು ಸತಿ ಇಲ್ಲ ಒಂದು 2-3 ಸತಿ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಹಾಗಾಗಿ ಇದು ಅವರು ಮಾಡಿದಾಗ ನಮಗೆ ಕೊಡ್ತಾರೆ, ನಮಗೂ ನಾವು ಮಾಡಿದಾಗ ಅವ್ರಿಗೆ ಕೊಡ್ತೀವಿ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ತೀವಿ. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬೇಕಾ? ಉಪ್ಪು ಇವಾಗ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಹಾಕತ್ತೀನಿ. ಒಂದು 6-7 ಕೂಗಲಿ ಅಷ್ಟೊತ್ತಿಗೆ. ಆಮೇಲೆ ಕೆತ್ತಳಸಿನಕಾಯಿ ಸಾಂಬಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಗಸಗಸೆ 3 ಕನ್ಕಿಸ್ಕೊಂಡಿದ್ದೀನಿ. ಕನ್ಕಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಳ್ಳು ಹಾಕ್ತೀನಿ, ಒಂದು 2 ಸ್ಪೂನಷ್ಟು ಎಳ್ಳು. ಇದು ನಮ್ಮನೆ ಸಾಂಬಾರು ಪುಡಿ, 2 ಗ್ಲಾಸಷ್ಟು ಸಾಂಬಾರು ಪುಡಿ ಹಾಕ್ತೀನಿ. ನಾನು ಮಾಡೋ ಸಾರಿಗೆ 2 ಗ್ಲಾಸ್ ಸಾಂಬಾರು ಪುಡಿ ಬೇಕು. ಜಾಸ್ತಿ ಮಾಡ್ತಾಯಿದ್ದೀವಿ, ಅದರಿಂದ 2 ಗ್ಲಾಸು ಸಾಂಬಾರು ಪುಡಿ ಬೇಕು. ಎಷ್ಟು ಜನಕ್ಕೆ ಹಂಗೆ ಮಾಡ್ತಾಯಿದ್ದೀರಾ? ಸುಮಾರು ಒಂದು 10-15 ಜನ ಊಟ ಮಾಡ್ಬೋದು. ನಿಮ್ಮನೆದೇ ಸಾಂಬಾರು ಪುಡಿ ಇದು? ನಮ್ಮನೆದೇ ಸಾಂಬಾರು ಪುಡಿ. ಒಂದು ಸತಿ ಹಾಕ್ತೀನಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅನ್ನೋದು, ಈಗಲೇ ಸದ್ಯಕ್ಕೆ ತೋರಿಸಲ್ಲ. ಗ್ಲಾಸು ಇದು ಧನಿಯಾದ ಪುಡಿ. ಧನಿಯಾನ ನಾವು ಮನೆಯಲ್ಲೇ ಹುರಿದು ಪೌಡ್ರ್ ಮಾಡಿ ಮಡಿಕೊತೀವಿ. ಇದಿಷ್ಟು ರುಬ್ಗೊಳಗೆ ಹಾಕಬೇಕಾ? ಈ ಬಟ್ಲಲ್ಲಿ, ಈ ಸ್ಪೂನಲ್ಲಿ 1 ಸ್ಪೂನು ಹುರ್ಗಡ್ಲೆ ಇಷ್ಟೆಲ್ಲ ಹಾಕ್ಕೊಂಡು ರುಬ್ಕೊಂಡು ಸಾಂಬಾರು ಮಾಡೋದು. ಇದು ಫುಲ್ಲು ಒಂದು ತೆಂಗಿನಕಾಯಿ. ಇದು ಆಗಲೇ ಚಿಕ್ಕೊಂಡಿದ್ದೆ, ತರಿ ಮಾಡ್ಕೊಂಡಿದ್ದೀನಿ, ಪುಡಿ ಆಗಿದೆ. ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮಿಕ್ಸಿ ಹಾಕೊತೀರಾ? ಅದು ಜಾಸ್ತಿ ಆಗುತ್ತೆ ಅಂತ, ಖಾರ ಜಾಸ್ತಿ ಆಗುತ್ತೆ. 2 ಟ್ರಿಪ್ ಹಾಕೋತೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೊಂದು ಸತಿ ಹಾಕ್ಕೊಂಡ್ರೆ ಎಲ್ಲ ಮಿಕ್ಸ್ ಆಗಲ್ಲ ಅಂತ 2 ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಹಾಕತ್ತಿದ್ದೀರಾ.
ಸರಿಯಾಗಿ ಖಾರ ಹೊಂದಲ್ಲ ಅಂತ. ಸ್ವಲ್ಪ ಮಾಡ್ಕೊಳ್ಳೋರಿಗೆ ಅವ್ರ ಮನೆ ಸ್ವಲ್ಪ ಮಾಡ್ಕೊಳ್ಳೋರಿಗೆ ಇದರಲ್ಲಿ ಸ್ವಲ್ಪನೇ ಮಾಡ್ಕೊಬೇಕು. 1-2 ಸ್ಪೂನು ಧನಿಯಾದ ಪುಡಿ, 1-2 ಸ್ಪೂನು ಖಾರದ ಪುಡಿ, ಸ್ವಲ್ಪ ಒಂದು ಈರುಳ್ಳಿ, ಸ್ವಲ್ಪ ಒಂದು ಅರ್ಧ ಕಾಯೋಳು, ಒಂದು 10 ಕಾಳು ಅರಶಿನ, ಇದು ಜೀರಿಗೆ, ಮೆಣಸು ಇವೆಲ್ಲ ಹಾಕ್ಕೊಳ್ಬೇಕು. ಜೀರಿಗೆ, ಗಸಗಸೆ, ಬಿಳಿ ಎಳ್ಳು ಎಲ್ಲ ಸ್ವಲ್ಪ ಒಂದೊಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಮಾಡ್ಕೊಬೋದು. ಸ್ವಲ್ಪ ಒಂದು 4 ಜನ ಇರೋರಿಗೆ 2 ಸ್ಪೂನ್. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಖಾರ ನೀಟಾಗಿ ಹೊಂದ್ಕೊಳ್ಳಿ ಅಂತ ಹರ್ಕೋತೀವಿ. ಈ ಥರ ಖಾರನ ರುಬ್ಕೊಂಡಿದ್ದೀವಿ. ಕೆತ್ತಲ್ಸಿನ್ಕಾಯಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 1/4 ಲೋಟ ಎಣ್ಣೆ, ಚಿಕ್ಕ ಲೋಟದಲ್ಲಿ 1/4 ಲೋಟ ಎಣ್ಣೆ, ಕಾಯಿ ಕಡಲೆ, 1 ಸ್ಪೂನ್ನಷ್ಟು ಸಾಸಿವೆ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಮಗ್ಗಬೇಕು. ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ತಿದ್ದೀರಾ? ಒಗ್ಗರಣೆಯಲ್ಲೇ ಮಗ್ಗಿಸಿ, ಸ್ವಲ್ಪ ಖಾರದಲ್ಲೇ ಸ್ವಲ್ಪ ಮಗ್ಗಿಸ್ತೀನಿ. ಒಂದು ಖಾರ ರುಬ್ಕೊಂಡಿರೋ ಖಾರ ಹಾಕ್ತಾಯಿದ್ದೀನಿ. ಖಾರ ಹಾಕ್ತೆ ಇದೀವಿ. ಖಾರ ಒಂದು ಕುದಿಬೇಕು. ಖಾರ ಕುದೀತಿದ್ದಂಗೆ ತರಕಾರಿ ಎಲ್ಲ ಬೆಂದಿರೋದನ್ನು ಕೆತ್ತಳ್ಸಿನ್ಕಾಯಿದೆಲ್ಲ ಇದರೊಳಗೆ ಹಾಕ್ತೀನಿ ಕುಡ್ಸೋದಕ್ಕೆ. ಬೆಂದಿರೋದೆಲ್ಲ ಈ ಥರ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀವಿ. ನಾನ್ ವೆಜ್ ಮಾಡಿದ್ದೀರಾ ಇವತ್ತು ನಿಮ್ಮ ಮನೇಲಿ? ವೆಜಿಟೇರಿಯನ್. ಇದು ಸ್ವಲ್ಪ ಕುದೀತಾ ಇದೆ. ಇವಾಗ ಕೆತ್ತಲ್ಸಿನ್ಕಾಯಿ ಬೇಯಿಸ್ಕೊಂಡಿರೋದನ್ನೆಲ್ಲ ಹಾಕ್ತೀವಿ. ಸರಿ, ತರಕಾರಿ ಕೆತ್ತಲ್ಸಿನ್ಕಾಯಿ ತರಕಾರಿ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ಒಂದು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1-2 ಹಿಡಿಯುವಷ್ಟು ಉಪ್ಪು ಹಾಕಿದ್ದೀನಿ. ಒಳ್ಳಿಡಿಯಷ್ಟು 2 ಉಪ್ಪು ಹಾಕಿದ್ದೀನಿ. ನೋಡ್ಕೊಂಡು ಆಮೇಲೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆಗುತ್ತೆ. ಈ ಜಾತ್ರೆ ಪರ್ಸೆ ಇವೆಲ್ಲ ಮಾಡೋವಾಗ ಮಾಡ್ತಾರಲ್ಲ ಕೆತ್ತಲ್ಸಿನ್ಕಾಯಿ ಸಾರು, ಅದು ಇದೇ ಥರನೇ ಮಾಡೋದು. ಯಾರಿಗೆಲ್ಲ ಈ ಜಾತ್ರೆ ಪರ್ಸೆ ಎಲ್ಲ ಹೋದಾಗ ಈ ಸಾರು ತಿಂದಿದ್ದೀರಾ ಅವರೆಲ್ಲ ಕಮೆಂಟ್ ಆಗಿ. ಈ ಸಾರು ಅಂದರೆ ನಮ್ಮ ಅಣ್ಣಂಗೆ ತುಂಬ ಇಷ್ಟ. ಇವತ್ತು ಹೇಳಿ ಮಾಡಿಸ್ಕೊಂಡು ಅವನೇ ಇದಕ್ಕೆ ಮುಖ್ಯ ಕಾರಣ. ಕೆತ್ತಳ್ಸಿನ್ಕಾಯಿ ಯಾರೋ ತಂದುಕೊಟ್ಟಿದ್ರು ನಮ್ಮ ಮನೆಗೆ. ಹಿಂಗೆ ಅದು ನಾನು ಮಾಡೋದು ಬೇಡ ಅಂತ ಹೇಳಿ ನಮ್ಮಮ್ಮ ಯಾರಿಗೂ ಕೊಡೋದಕ್ಕೆ ರೆಡಿಯಾಗಿದ್ದರು. ನಮ್ಮ ಅಣ್ಣ ಇಲ್ಲ ಮಾಡು, ನಾನು ತಿನ್ಬೇಕು, ತುಂಬ ದಿನ ಆಗಿದೆ ಅಂತ ಹೇಳಿ ಇವತ್ತು ನಮ್ಮ ಇನ್ನೊಬ್ಬ ಅಣ್ಣನ ಜೊತೆ ಹೋಗಿ ಅದನ್ನು ಕೊತ್ತಿಸ್ಕೊಂಡು, ಅಂದರೆ ಕೆತ್ತಿಸ್ಕೊಂಡು ಕಟ್ ಮಾಡಿಸ್ಕೊಂಡು ತಂದಿಕ್ಕಿದ್ದ. ಇವಾಗ ಕಾಳೆಲ್ಲ ನಮ್ಮಮ್ಮ ಬೆಳಗ್ಗೆನೇ ನೆನೆ ಹಾಕಿ ಇವಾಗ ರಾತ್ರಿಗೆ ಸಾಂಬಾರು ರೆಡಿ ಮಾಡಿದ್ದಾರೆ. ಘಮ ಘಮ ಅಂತಿದೆ. ಕುಂಬಳಕಾಯಿ ಬೆಂದಿದೆಲ್ಲ, ಬೆಂದಿದೆ ಕುಂಬಳಕಾಯಿ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕುಂಬಳಕಾಯಿ.
ಎಸ್, ಕಿತ್ತಳೆ ಸಾರು ಮತ್ತು ಮುದ್ದೆ ಇದೇ ಬೆಸ್ಟ್ ಕಾಂಬಿನೇಷನ್ನು. ಮಾಡ್ಕೊಂಡು ತಿನ್ನಿ, ನಿಮ್ಮ ಮನೇಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೇನೇನೆ ಹೇಗಿತ್ತು ಅಂತ ಹೇಳಿ ನನಗೂ ಕೂಡ ಟ್ರೈ ಮಾಡಿದರೆ. ಆ್ಯಂಡ್ ಇನ್ನೂ ಹೆಚ್ಚಿನದಾಗಿ ಇದೇ ಥರದ ವೀಡಿಯೋಸ್ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.